टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಬೇಳೂರು ಗೋಪಾಲ್ ಕೃಷ್ಣ ಅವರು ಬಂದು ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುರ್ಜೇವಾಲಾ ಅವರು ಸರಣಿ ಮೀಟಿಂಗ್ ಕೂಡ ಮಾಡ್ತಾ ಇದ್ರಿ. ಇವತ್ತು ಕೂಡ ನೀವು ಮೀಟಿಂಗ್ಗೆ ಭಾಗಿಯಾಗ್ತಿದ್ರಿ. ಏನೆಲ್ಲ ವಿಚಾರಗಳನ್ನ ತಿಳಿಸಬೇಕು ಅಂತಿದ್ದೀರಿ ಸರ್? ನೋಡಿ, ಇದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮಲ್ಲಿ ಏನಾದ್ರು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಬರುವಂಥದ್ದು, ಇನ್ಚಾರ್ಜರು ಬರುವಂಥದ್ದು ಸಹಜ ಇದೆ. ಇತ್ತೀಚೆಗೆ ಸ್ವಲ್ಪ ಹೇಳಿಕೆಗಳು ಕೊಡೋದ್ರಿಂದ ಸುರ್ಜೇವಾಲಾ ಅವರು ಬಂದು 1 by 1 ಶಾಸಕರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು, ಸಮಸ್ಯೆಗಳನ್ನು ಕೇಳೋದು ಮಾಡಿದ್ದಾರೆ. ಒಳ್ಳೇದು, ಇದು ಒಳ್ಳೆ ಇದೇನೆ ಅಲ್ವಾ. ಸುಮ್ಮನೆ ಅಲ್ಲಿ ಇಲ್ಲಿ ಚರ್ಚೆ ಮಾಡೋ ಬದಲು ನೇರವಾಗಿ ಅವ್ರು ಏನೇನಪ್ಪ, ಏನು ಸಮಸ್ಯೆ ಏನಂತ ಕೇಳೋದಕ್ಕೆ ಹೇಳಕ್ಕೆ ಕರೆದಿದ್ದಾರೆ. ನನಗೆ ಈಗ 1 ಮುಕ್ಕಲಿ ಕರೆದಿದ್ದಾರೆ, ನಾನು ಹೋಗ್ತಿದ್ದೇನೆ. ಸರ್, ಈಗ ನೀವು ಕೂಡ ಒಂದಷ್ಟು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಿ, ರಾಜೀನಾಮೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರಿ. ಅವೆಲ್ಲ ವಿಚಾರಗಳನ್ನ ನೀವು ತಿಳಿಸ್ತೀರಾ ಇವತ್ತು? ಇಲ್ಲ, ಏನು ನೇರವಾಗಿ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೇರವಾಗಿ ಮಾತಾಡ್ಬೋದು, ನೀವು ಮುಕ್ತವಾಗಿ ಏನು ಬೇಕಾದ್ರೂ ಹೇಳ್ಬೋದು. ಮುಕ್ತವಾಗಿ ಅದು ಇಲ್ಲಾಂದ್ರೆ ನೀವು ಲೆಟರ್ ಮೂಲಕ ಬರ್ಕೊಡ್ಬೋದು. ಎರಡೂ ಕೇಳಿದ್ದಾರೆ. ನೇರವಾಗಿ ಅಲ್ಲೇ ಭೇಟಿ ಕೊಟ್ಟು ಹೇಳಿಕೆನೂ ಕೊಡ್ಬೋದು. ಎರಡೂ ಹೇಳಿದ್ದಾರೆ. ಅದರಿಂದ ಸಮಸ್ಯೆ ಏನಿಲ್ಲ. ತನ್ನ ಹಕ್ಕಿಗಾಗಿ ತಮ್ಮ ಶಾಸಕರದಲ್ಲಿ ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಮಂತ್ರಿಗಳಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಹೇಳ್ಕೊಳ್ಳೋಕ್ಕೆ, ಮುಕ್ತವಾದ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಇದು ಒಳ್ಳೇದು ಅನ್ಸುತ್ತೆ ನನಗೆ. ಈಗ ಸಚಿವರ ಕಾರ್ಯವೈಖರಿ ಬಗ್ಗೆನೇ ನೀವು ಅಸಮಾಧಾನ ಆ ಥರ ಬದಲಾವಣೆ ಆಗಿದೆ? ಸಚಿವರು ಸರಿಯಾಗಿದ್ದಾರಾ, ಇಲ್ಲ ಆ ಥರ ದೂರ ಇದೆಯಾ? ಅವತ್ತು ನಮ್ಮಲ್ಲಿ ಈಗ ಆ ಥರ ಏನಿಲ್ಲ. ನಾನು ಅವತ್ತೇ ಹೇಳಿದ್ದೇನಲ್ಲ, ಸಚಿವರ ಇದರಿಂದ ನಾವು ಚೆನ್ನಾಗಿದ್ದೀವಿ. ಈಗ ಯಾವುದೇ ಆ ಥರ ವಾತಾವರಣ ಇಲ್ಲ. ಯಾವ್ದಾದ್ರು ಸಮಸ್ಯೆ ಇದ್ರೆ ನಾವು ನೇರವಾಗಿ ಗಂಭೀರವಾಗಿ ತಿಳಿಸ್ಲಿಕ್ಕೆ ಅವಕಾಶ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ದೆಹಲಿಗೆ ಸಿಎಂ ಹೋಗಿದ್ದಾರೆ, DCM ಹೋಗಿದ್ದಾರೆ. ನಾನು ಹೇಳೋದು, ಯಾರು ಆ ಥರ ಹೇಳಿಕೆ ಕೊಡೋದು ತಪ್ಪಾಗತ್ತೆ. ರಾಷ್ಟ್ರೀಯ ನಾಯಕರಿದ್ದಾರೆ, ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧೀಜಿಯವರಿದ್ದಾರೆ. ಇವರೆಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರೆ. ನಾವು ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಿ, ಮಂತ್ರಿ ರಾಜೀನಾಮೆ ಕೊಡಿಸಿ ರಾಜೀನಾಮೆ ಕೊಡ್ತಾರಾ? ಆಗುತ್ತೆ ಅದೆಲ್ಲ. ಅವೆಲ್ಲ ಸುಮ್ಮನೆ ಗೊಂದಲಗಳಾಗೋದು ಬೇಡ. ಅವು ಯಾವುದೂ ಮಾತಾಡಬಾರ್ದಂತಲೇ ಇವತ್ತು ಸುರ್ಜೇವಾಲಾ ಅವರು ಬಂದಿದ್ದಾರೆ. ನೀವು ಯಾಕೆ ಹೇಳಿಕೆ ಕೊಡ್ತೀರಿ, ಯಾಕೆ ಇದು ಮಾಡ್ತೀರಿ, ಗೊಂದಲ ಸೃಷ್ಟಿ ಮಾಡ್ತೀರಿ, ಅವು ಯಾವುದೂ ಆಗಬಾರ್ದು ಅಂತೇಳಿ ನೇರವಾಗಿ ಹೇಳಿಕೆ ಕೊಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. DCM ಸಿಎಂ ಆಗೇ ಆಗ್ತಾರೆ ಅಂತೇಳಿ ಒಂದಷ್ಟು ಶಾಸಕರು ಅಭಿಪ್ರಾಯ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಾಮೀಜಿಗಳು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಸ್ವಾಮೀಜಿಯವರು ನೇರವಾಗಿ ಇಂಥವ್ರು ಆಗ್ಬೋದು ಅನ್ನೋ ಹೇಳಕ್ಕೆ ಅವ್ರಿಗೆ ಹಕ್ಕಿದೆ, ಅವ್ರು ಹೇಳ್ತಾರೆ. ನಾವು ಹೇಳಕ್ ಬರುತ್ತಾ? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ರಾಜ್ಯ ನಾಯಕರು ಅವರು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡಿ, ನಮ್ದೇನು ಮುಖ್ಯಮಂತ್ರಿ ಯಾರು ಮಾಡ್ತಾರೋ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅವ್ರು ಯಾರು ಮಾಡ್ತಾರೋ ನಾವು ಒಪ್ಕೊಳ್ತೀವಿ ಅಷ್ಟೇ.